ಸಾರಿಗೆ ಇಲಾಖೆಯ ಅಧಿಕಾರಿಗಳೇ, ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಬಿಎಂಟಿಸಿ ಬಸ್ಸು ಪೀಸ್ ಹೇಗೆಲ್ಲ ಕಟ್ ಮಾಡ್ತಾರೆ ಗೊತ್ತಾ? ಸಾರಿಗೆ ಇಲಾಖೆಯ ಅಧಿಕಾರಿಗಳೇ, ನೀವು ಮಿಸ್ ಮಾಡದೆ ನೋಡಬೇಕಾಗಿರುವಂತ ಸ್ಟೋರಿ ಅದು. ಬಿಎಂಟಿಸಿ ಬಸ್ ಅನ್ನ ಪೀಸ್ ಮಾಡ್ತಿದ್ದಾರೆ. ಹೇಗೆ ಗೊತ್ತಾ? ಅಕ್ರಮವಾಗಿ ಬಿಎಂಟಿಸಿ ಬಸ್ ಕಟಿಂಗ್ ಆಗ್ತಿದೆ. ಬಸ್ಸಿನ ಪಾರ್ಟ್ಸ್ ಗಳನ್ನ ಮಾರಾಟ ಮಾಡಲಾಗ್ತಿದೆ. ಅಕ್ರಮವಾಗಿ ಹರಾಜಿನಲ್ಲಿ ಬಿಎಂಟಿಸಿ ಬಸ್ ಅನ್ನ ಪಡೆದು ಕಟಿಂಗು. ಯಾವುದೇ ನಿಯಮವನ್ನ ಫಾಲೋ ಮಾಡಿಲ್ಲ, ಲೈಸೆನ್ಸೂ ಇಲ್ಲ. ಅಕ್ರಮ ಎಂಬಾತನಿಂದ ಶೆಡ್ನಲ್ಲಿ ಅಕ್ರಮವಾಗಿ ಬಸ್ ಅನ್ನ ಕಟಿಂಗ್ ಮಾಡಲಾಗ್ತಿದೆ. ಬಿಎಂಟಿಸಿ ಎಲ್ಲಿ ಗೊತ್ತಾ? ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಶೆಡ್ನಲ್ಲಿ ಬಸ್ ಕಟ್ ಮಾಡ್ತಿದ್ದಾರೆ. ವಾಯು ಮಾಲಿನ್ಯಕ್ಕೂ ಕೂಡ ಕಾರಣವಾಗ್ತಿದೆ. ಯಾಕಂದ್ರೆ ನೂರಾರು ಬಸ್ಗಳ ಕಟಿಂಗ್ ನಡೀತಾ ಇದೆ. ವಾಯು ಮಾಲಿನ್ಯ ನಿಯಂತ್ರಣ ಬೋರ್ಡ್ನಿಂದ ಲೈಸೆನ್ಸ್ ಅನ್ನ ಪಡೆದಿಲ್ಲ, ಪರ್ಮಿಷನ್ ಇಲ್ಲ. ಅಕ್ರಮವಾಗಿ ದೊಡ್ಡ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸಿ ಈ ಕಟಿಂಗ್ ಕಾರ್ಯ ನಿರಂತರವಾಗಿ ಆಗ್ತಿದೆ. ಕಟಿಂಗಿಗೆ ಬಳಸುವಂತ ಸಿಲಿಂಡರ್ ಸ್ಫೋಟಗೊಂಡ್ರೆ ಯಾರು ಹೊಣೆ, ಯಾರು ಜವಾಬ್ದಾರಿ ವಹಿಸ್ಕೊಂತಾರೆ? ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ. ಸಾರಿಗೆ ಇಲಾಖೆ ಅಧಿಕಾರಿಗಳೇ, ಈ ವಿಚಾರ ನಿಮ್ ಯಾರ ಗಮನಕ್ಕೂ ಬಂದಿಲ್ವಾ? ಅಕ್ರಮವಾಗಿ ಬಿಎಂಟಿಸಿ ಬಸ್ಗಳನ್ನ ಪರ್ಮಿಷನ್ ಇಲ್ಲ, ಅನುಮತಿ ಇಲ್ಲ, ಏನೇನೂ ಇಲ್ಲ. ಆದ್ರೂ ಕೂಡ ರಾಜಾರೋಷವಾಗಿ ದೊಡ್ಡ ಸಿಲಿಂಡರ್ ಇದನ್ನ ಬಳಸ್ಕೊಂಡು ಅದರಲ್ಲಿ ಕಟ್ ಮಾಡ್ತಾರೆ. ನಮ್ಗೆ ಗೊತ್ತು ಈ ಕಟಿಂಗ್ ಮಾಡೋದಕ್ಕೆ ಏನೇನು ಬಳಕೆ ಮಾಡ್ತಾರೆ ಅಂತ. ಈಗಾಗಲೇ ಈ ಗ್ಯಾಸ್ ಬ್ಲಾಸ್ಟ್ ಆಗೋದು ನಮ್ಗೆ ಗೊತ್ತಿರುತ್ತೆ. ಇಂಥದ್ದಾಗ್ತಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಈ ಬಗ್ಗೆ ಘಟನಾ ಸ್ಥಳದಿಂದ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. BMTC ಬಸ್ಗಳನ್ನ ಅಂದರೆ ಅದು ಸುಮಾರು ವರ್ಷ ಆಗಿರುತ್ತೆ. ಆ ನಂತರ ಅದನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ BMTC ಸಂಸ್ಥೆ ಏನು ಮಾಡುತ್ತೆ, ಆ ಒಂದು ಬಸ್ಸನ್ನು ಆಕ್ಷನ್ ಮಾಡುತ್ತೆ. ಆಕ್ಷನ್ ಮಾಡಿ ಅದನ್ನು ಹರಾಜು ಹಾಕತ್ತೆ. ಹರಾಜು ಹಾಕಿದಂಥ ಸಂದರ್ಭದಲ್ಲಿ ಅದನ್ನು ಕೊಂಡ್ಕೊಳ್ತಾರೆ ಕೆಲವೊಬ್ಬರು. ಆ ಒಂದು ವಿಚಾರವಾಗಿ ಇವತ್ತು ನಾವು ಕೂಡ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಏನಂದರೆ BMTC ಬಸ್ಸನ್ನು ಈಗಾಗಲೇ ಒಬ್ಬ ಖಾಸಗಿ ವ್ಯಕ್ತಿ ಕೂಡ ಕೊಂಡ್ಕೊಂಡಿದ್ದಾನೆ, ಬೇರೆ ರಾಜ್ಯದವನು. ಆ ನಂತರ ಆತ ಇನ್ನೊಬ್ಬ ಖಾಸಗಿ ವ್ಯಕ್ತಿಗೆ ಕೂಡ ಅದನ್ನ ಲಾಭಕ್ಕಾಗಿ ಮಾರಾಟ ಮಾಡಿ ಹೋಗಿರುವಂಥದ್ದು. ಈಗ ನಾವು ಕೂಡ ಅದೇ ಸ್ಥಳದಲ್ಲಿ ಕೂಡ ಇರುವಂಥದ್ದು, ಬೆಂಗಳೂರಿನ ಹೊರವಲಯದಲ್ಲಿ ಇರುವಂಥದ್ದು. ಇದು ಅಂದರೆ BMTC ಬಸ್ ಏನಿದೆ, ಆ ಬಸ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಇನ್ನೇನು ಅದನ್ನ ಗುಜ್ರಿಗೆ ಹಾಕಬೇಕು ಅಂತ ಸ್ಥಿತಿಗೆ ಬಂದಾಗ ಆಕ್ಷನ್ ಆದ ಸಂದರ್ಭದಲ್ಲಿ ಇದನ್ನ ತಗೊಳ್ತಾರೆ. ತಗೊಂಡಾದ ನಂತರದಲ್ಲಿ ಈ ರೀತಿಯಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಗೋಡನ್ ಅಲ್ಲಿ ಇರಿಸಿ, ಈ ರೀತಿಯಾದಂಥ ಖಾಲಿ ಜಾಗದಲ್ಲಿ ಇರಿಸಿ ಏನು ಅಕ್ರಮವಾಗಿ ಅಂದ್ರೆ ಇದನ್ನ ಕಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಯಾತಕ್ಕೋಸ್ಕರ ಇದು ಹೇಳ್ತಿದೀವಿ ಅಂದ್ರೆ, ಇದನ್ನ ಕಟ್ ಮಾಡೋದಕ್ಕೂ ಕೂಡ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕಾಗತ್ತೆ. ಮತ್ತೆ ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಅದಕ್ಕೆ ಆದಂತ ಒಂದು ಲೈಸೆನ್ಸ್ ಇರುತ್ತೆ, ಅದು ಬೇಕಾಗತ್ತೆ. ಆದ್ರೆ ಇಲ್ಲಿ ಪರ್ಚೇಸ್ ಮಾಡಿರುವಂತ ವ್ಯಕ್ತಿ ಇನ್ನೋರ್ವನಿಗೆ ಇದನ್ನ ಪರ್ಚೇಸ್ ಅಂದ್ರೆ ಇನ್ನೊಬ್ನಿಗೆ ಮಾರಾಟ ಮಾಡಿ ಆನಂತರ ಆತ ಕೂಡ ಹೋಗಿರುವಂತದ್ದು ಕೋಟ್ಯಾಂತರ ರೂಪಾಯಿಗೆ. ಆನಂತರ ಇವ್ರು ಇಲ್ಲಿ ತಗೊಂಡು ಅಕ್ರಮವಾಗಿ ಇಲ್ಲಿ ಕಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಇನ್ನು ಗ್ಯಾರಂಟಿ ನ್ಯೂಸ್ ಬಂದು ನೋಡಿದಂತ ಸಂದರ್ಭದಲ್ಲಿ ಕೂಡ ಗೊತ್ತಾಯ್ತು ಇಲ್ಲಿ ಏನು ನಿಜಕ್ಕೂ ಕೂಡ ಅಕ್ರಮವಾಗಿ ನಡೀತಾ ಇದೆ ಅಂತ ಹೇಳಿ. ಯಾಕಂದ್ರೆ ಈಗ ಇಲ್ಲಿ ಕಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಅದಕ್ಕೆ ಆದಂತ ಪ್ರೊಸೀಜರ್ ಗಳಿರುತ್ತೆ, ಆ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಎಮಿಷನ್ ಬೋರ್ಡ್ ಇಂದನೂ ಕೂಡ ಇವ್ರಿಗೆ ಪರ್ಮಿಷನ್ ಬೇಕಾಗತ್ತೆ. ಆತ ಮತ್ತೆ ಇನ್ನಷ್ಟು ಲಾಭಕ್ಕೆ ಈಗಾಗಲೇ ಮಾರಾಟ ಮಾಡಿಕೊಂಡು ಆತ ಕೂಡ ಇಲ್ಲಿ ಬೇರೆ ಒಬ್ರು ವ್ಯಕ್ತಿ ಕೊಟ್ಟೋಗಿದ್ದಾನೆ. ಆತ ಏನ್ ಮಾಡ್ತಿದ್ದಾನೆ ಅಂದ್ರೆ, ಇಲ್ಲಿ ಕೆಲವೊಬ್ರು ಪಾರ್ಟ್ನರ್ಸ್ ಗಳನ್ನ ಇಟ್ಕೊಂಡು ಈ ರೀತಿಯಾದಂತ ಕೆಲಸ ಮಾಡ್ತಿದ್ದಾನೆ. ಇದನ್ನ ಸ್ಪೇರ್ ಪಾರ್ಟ್ಸ್ ಗಳನ್ನ ಬಿಚ್ಚುವಂಥದ್ದು, ಮತ್ತೆ ಅದರಲ್ಲಿ ಇಂಜಿನ್ ನ ಇದು ಮಾಡುವಂಥದ್ದು, ಬಿಚ್ಚುವಂಥದ್ದು, ಇವೆಲ್ಲವನ್ನು ಕೂಡ ಆತ ಮತ್ತೆ ಮಾರಾಟ ಮಾಡ್ಕೊಂತಾನೆ. ಆದ್ರೆ ಇಲ್ಲಿ ಮಾರಾಟ ಮಾಡುವಂಥದ್ದು ಯಾವ್ದು ಕೂಡ ಸಮಸ್ಯೆ ಇಲ್ಲ. ಆತನಿಗೆ ಪೂರಕವಾದಂತ ದಾಖಲೆಗಳಿದೆಯಾ ಅಂದ್ರೆ ಇಲ್ಲ. ಜೊತೆಗೆ ಕಟ್ ಮಾಡೋದಕ್ಕೂ ಕೂಡ ಒಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಇದೆಯಾ ಇಲ್ಲ. ಈಗೆಲ್ಲವೂ ಕೂಡ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಬಸ್ ಅಂತ ಅಂದ್ರೆ ಅದು ಸೀಟ್ ಇರುತ್ತೆ, ಸೀಟ್ ನ ಕವರ್ ಒಂದ್ ಕಡೆ ಹಾಕಿದ್ರೆ, ಮತ್ತೆ ಅದರಲ್ಲಿ ಇರುವಂತ ಕಬ್ಬಿಣದ ರಾಡ್ಗಳಿರುತ್ತೆ ಅದನ್ನು ಒಂದ್ ಕಡೆ ಹಾಕಿದ್ರೆ, ಮತ್ತೆ ಅಲ್ಲಿರುವಂತ ಇಂಜಿನ್ ಏನಿರುತ್ತೆ ಅದನ್ನು ಒಂದ್ ಕಡೆ ಹಾಕಿದ್ರೆ. ಸೊ ಹೀಗಾಗಿ ಇವೆಲ್ಲವನ್ನೂ ಕೂಡ ಈಗ ಗಮನಿಸಬೇಕಾಗತ್ತೆ. ಗಮನಿಸಿ ಆ ನಂತರ ಏನು ಹಿರಿಯ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಆದಷ್ಟು ಬೇಗ ಇಲ್ಲಿ ತಕ್ಷಣ ಏನು ಇದ್ರು ಸ್ಪಾಟ್ಗೆ ವಿಸಿಟ್ ಮಾಡ್ಬೇಕಾಗತ್ತೆ. ವಿಸಿಟ್ ಮಾಡಿ ಯಾವ ರೀತಿಯಾಗಿ ಇವ್ರ ಹತ್ರ ಪರ್ಮಿಷನ್ ಲೆಟರ್ ಇದೆಯಾ, ಮತ್ತೆ ಎಮಿಷನ್ ಬೋರ್ಡ್ ಇಂದ ಇಲ್ಲಿ ಎಮಿಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಅದರಿಂದ ಏನಾದ್ರು ಪರ್ಮಿಷನ್ ಇದೆಯಾ, ಇವೆಲ್ಲವನ್ನು ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಿಜಕ್ಕೂ ಕೂಡ ಈ ರೀತಿಯಾಗಿ ಸಾಕಷ್ಟು ಜನರು ಇಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡೋದಾಗಿರ್ಬೋದು, ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇನ್ನು ಮುಂದುವರಿಯುತ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. BMTC